ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸೌತ್ವುಡ್ ಟಾಕೀಸ್. ರಾಘು ರಾಮನಪ್ಪ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಕೊತ್ತಲವಾಡಿ ಸಿನಿಮಾದಲ್ಲಿ ಇವರು ಒಂದು ಪ್ರಮುಖವಾದ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಬಹಳ ದಿನಗಳ ನಂತರ ನಿಮ್ಮ ಒಂದು ಸಂದರ್ಶನ ನಮಗೆ ಸಿಗ್ತಾ ಇದೆ. ಕೊತ್ತಲವಾಡಿ ಸಿನಿಮಾದಲ್ಲಿ ನಿಮ್ಮ ಒಂದು ಪಾತ್ರದ ಬಗ್ಗೆ ಆ್ಯಕ್ಚುಲಿ ನಾನು ನಿಮಗೆ ತುಂಬ ಸಂತೋಷ ಆಗುತ್ತೆ. ಸಾಮಾನ್ಯವಾಗಿ ಯಾವುದೇ ಸಿನಿಮಾಗಳು ನೋಡಿದ್ರೆ ಒಂದು ಲಾಯರ್ ಪಾತ್ರಕ್ಕೆ ಅಂದರೆ ಒಂದು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ನಿಮಗೆ. ಸೊ ಈ ಸಿನಿಮಾದಲ್ಲಿ ವಿಭಿನ್ನವಾದಂತಹ ಒಂದು ಪಾತ್ರ, ಶಕುನಿ ರೀತಿಯ ಪಾತ್ರ ಅಂತ ಕೇಳಿಪಟ್ಟಿದೆ. ಏನು ಇದ್ರ ಕತೆ ಹೇಳಿ ಸರ್. ಇಲ್ಲಿ ತುಂಬ ಖುಷಿ ಆಗುತ್ತೆ. ಕೊತ್ತಲವಾಡಿ ಟೈಟ್ಲೇ ಒಂದು ವಿಶೇಷವಾಗಿದೆ. ನನಗೆ ಇದರಲ್ಲಿ ಒಂದು PA ಪ್ರೊಡಕ್ಷನ್ಸ್ ಸಿನಿಮಾದಲ್ಲಿ PA ಪಾತ್ರ ಮಾಡಿದ್ದೀನಿ. ಓಕೆ. ಒಂದು PA ಕ್ಯಾರೆಕ್ಟ್ರು ಅಂದರೆ ಇಲ್ಲಿ ಬಾಬಣ್ಣ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಗುಜರಿ ಬಾಬಣ್ಣ ಅಂತ ಗೋಪಿ ಸರ್ ಮಾಡಿದ್ದಾರೆ, ಗೋಪಿ ದೇಶಪಾಂಡೆ ಅವರು. ಅವರಿಗೆ PA ಆಗಿ ನಾನು ಅಭಿನಯಿಸಿದ್ದೀನಿ. ಅಂದರೆ ಇವನು ನಾರ್ಮಲ್ PA ಅಲ್ಲ, ರೆಗ್ಯುಲರಾಗಿ ವೈಟ್ ಕಲರ್ ಹಾಕ್ಕೊಂಡು ತುಂಬ ಇನ್ಶರ್ಟ್ ಮಾಡಿಕೊಂಡು ನೀಟಾಗಿರುವಂತಹ PA. ಬಟ್ ಇಲ್ಲಿ ಈ PA ತುಂಬ ಒಂಥರ ಕನ್ನಿಂಗು, ದುಷ್ಟ, ತುಂಬ ಹಚ್ಚಾಕೋ ಪಾತ್ರ. ಮಾತೆತ್ತಿದ್ರೆ ಬೆಂಕಿ ಹಚ್ತಾನೆ. ಈ ಸಿನಿಮಾದಲ್ಲಿ ಎಲ್ಲೆಲ್ಲಿ ಬೆಂಕಿ ಕಾಣಿಸ್ಕೊಳತ್ತೆ ಅದಕ್ಕೆಲ್ಲ ಈ ಪಾತ್ರನೇ ಕಾರಣ. ಓಕೆ ಓಕೆ. ಎಲ್ಲ ಬೆಂಕಿ ಹಚ್ಚೋ ಪಾತ್ರ ಅಂತ ಹೇಳ್ತೀರಾ. ಹೋದ್ರೆ ಹೋಗ್ಲಿ, ಪಾಸಿಟಿವ್ ಸೈಡ್ ಇದ್ದೀರಾ, ನೆಗೆಟಿವ್ ಸೈಡ್ ಇದ್ದೀರಾ ನೀವು ಸಿನಿಮಾದಲ್ಲಿ? ಪೂರ್ತಿ ನೆಗೆಟಿವೇ. ಎಲ್ಲ ಬೇಡದೇ ಇರೋ ಕೆಲಸಗಳೇ ಮಾಡುವಂಥದ್ದು. ಅಂದ್ರೆ ಆ ಥರದ್ದೇ ಬುದ್ಧಿ ತಲೆಗೆ ತುಂಬಿ ಕೊಡುವಂಥದ್ದು ಇವರಿಗೆ, ಬಾಬಣ್ಣ ಅವ್ರಿಗೆ. ಓಕೆ. ಸೊ ಆ ಪಾತ್ರನೂ ಹಾಳು ಮಾಡ್ತೀನಿ, ನಾನು ಹಾಳಾಗ್ತೀನಿ. ಒಂಥರ ಹಚ್ಚಾಕೋ ಪಾತ್ರ. ಈ ಥರದ ಪಾತ್ರ ನಾನು ಅಭಿನಯಿಸಿರ್ಲಿಲ್ಲ. ಇದರಲ್ಲೊಂದು ವಿಶೇಷವಾದ ಪಾತ್ರ ಸಿಕ್ಕಿದೆ. ಹೋದ್ರೆ ಹೋಗ್ಲಿ, ವಿಭಿನ್ನವಾಗಿ ಮಾಡಿದ್ದೀರಾ. ಯಾರು ಇನ್ಸ್ಪಿರೇಷನ್ ಈ ಪಾತ್ರ ನೀವು ಮಾಡೋದಕ್ಕೆ? ಇಲ್ಲ, ಇಲ್ಲಿ ಇನ್ಸ್ಪಿರೇಷನ್ಗೆ ಸಾಕಷ್ಟು ಕಲಾವಿದರಿದ್ದಾರೆ. ಅಂದರೆ ಹಿಂದೆ ಮಾಡಿದಂಥ ಅನೇಕ ಕಲಾವಿದರನ್ನು ನೋಡಿ ಕಲಿತು, ಜೊತೆಗೆ ನಮ್ಮ ಡೈರೆಕ್ಟ್ರು ಒಂದಷ್ಟು ಇನ್ಪುಟ್ಸ್ ಕೊಟ್ಟಿದ್ರು. ನೀವು ಈ ಪಾತ್ರ ನೋಡಿ, ಈ ಸಿನಿಮಾದಲ್ಲಿ ಇವ್ರು ಮಾಡಿದಾರಲ್ಲ, ಆ ಸಿನಿಮಾದಲ್ಲ, ಈ ಥರದೊಂದಷ್ಟು ರೆಫರೆನ್ಸನ್ನು ಎಲ್ಲ ನೋಡಿ ಮಾಡಿ, ಇದನ್ನು ಈ ಥರ ಅಳವಡಿಸ್ಕೋಬೇಕು, ಹಿಂಗಿರಬೇಕು, ಮುಖಾಚರ್ಯ, ಹಾವಭಾವ, ಇವೆಲ್ಲ ಒಂದಷ್ಟು ಸ್ಲ್ಯಾಂಗ್ ಇರ್ಬೋದು, ಅವೆಲ್ಲವನ್ನ ನೋಡಿ ಮಾಡಿ ಒಂದಷ್ಟು ವರ್ಕ್ಶಾಪ್ ಮಾಡಿ ಮಾಡಿಸಿದ್ದಾರೆ. ಓಕೆ ಸರ್, ಒಬ್ಬ ನಟನಿಗೆ ಆ್ಯಕ್ಚುಲಿ ಹಲವಾರು ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ತುಂಬ ಇಷ್ಟ ಇರುತ್ತೆ. ಇವಾಗ ನೀವು ನಿಮ್ಮ ಜರ್ನಿ ಅಂತ ನೋಡಿದ್ರೆ ಸಾಕಷ್ಟು ನಾವು ನಿಮ್ಮನ್ನು ಒಂದು ಕಾಮಿಡಿ ಪಾತ್ರಗಳನ್ನ ನೋಡಿದ್ದೀವಿ. ಅಂದರೆ ಇವಾಗ ಅಡ್ವೊಕೇಟ್ ಆಗಿರ್ತೀರ, ಬಟ್ ಅಲ್ಲೂ ಕೂಡ ಒಂದಷ್ಟು ಕಾಮಿಡಿಗಳಿರುತ್ತೆ, ಎಲ್ಲವೂ ಇರುತ್ತೆ. ಬಟ್ ಇವಾಗ ನೀವು ಈ ಸಿನಿಮಾದಲ್ಲಿ ನೀವೇ ಹೇಳ್ದಂಗೆ ಒಂದು ವಿಭಿನ್ನವಾದಂತಹ ಒಂದು ಪಾತ್ರ ನಿಮಗೆ ಸೃಷ್ಟಿಯಾಯಿತು. ನೀವು ಹೇಗೆ ಪ್ರಿಪ್ರೇಷನ್ಸ್ ಮಾಡ್ಕೋತೀರಾ? ಆ್ಯಕ್ಟರ್ ಪ್ರಿಪೇರ್ಸ್ ಅಂತ ಹೇಳ್ತಾರಲ್ವ, ಸೊ ನೀವು ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡ್ಕೋತೀರಾ ಸರ್ ಒಂದು ಪಾತ್ರಕ್ಕೆ, ಒಂದು ಸಿನಿಮಾ ಅಂತ ಬಂದಾಗ? ಈ ಪಾತ್ರ ಅಂದರೆ ಈ ಸಿನಿಮಾದಲ್ಲಿ ನನಗೆ ನಿರ್ದೇಶಕರು ಒಂದಷ್ಟು ಇನ್ಪುಟ್ಸ್ ಕೊಟ್ಟಿದ್ದರಿಂದ, ಆಮೇಲೆ ಪ್ರತಿನಿತ್ಯ ಸ್ಕ್ರಿಪ್ಟ್ ಕೊಡೋರ ಕೈಗೆ, ಅಂದರೆ ನಾಳೆ ಶೂಟಿಂಗ್ದು ಇವತ್ತೇನು ಅಂತ, ಅದರ ಜೊತೆಗೇ ಈ ಪಾತ್ರ ಹೇಗೆ ಸಾಗತ್ತೆ ಅಂತ, ಅಂದರೆ ಕತೆ ಜೊತೆಗೆ ಹೇಗೆ ಸಾಗತ್ತೆ. ಆಮೇಲೆ ಅದಕ್ಕೊಂದು ಏರಿಳಿತ ಇತ್ತು, ಅಂದರೆ ಒಂದು ಗ್ರಾಫ್ ಇತ್ತು. ಆ ಗ್ರಾಫ್ನ ನನಗೆ ಸೂಕ್ಷ್ಮವಾಗಿ ಡೈರೆಕ್ಟ್ರು ಒಂದಷ್ಟು ಹೇಳಿದರು. ಅದನ್ನು ಇಟ್ಕೊಂಡೇ ಹೋದೆ ನಾನು. ಆ ಜೊತೆಗೆ ಅಭಿನಯಿಸುವಾಗಲೂ ಅಷ್ಟೇ, ಇದು ಎಲ್ಲೆಲ್ಲಿ ಏರಿಳಿತ, ಅಂದರೆ ಏರಿಸ್ಬೇಕು, ಇಳಿಸ್ಬೇಕು, ಆಮೇಲೆ ಮೂಡೇನು, ಈ ಸನ್ನಿವೇಶಕ್ಕೆ ಏನು ಬಾಡಿ ಲ್ಯಾಂಗ್ವೇಜ್ ಬೇಕು, ವಾಯ್ಸು ಮಾಡ್ಯುಲೇಷನ್ನು, ಅಂದರೆ ಡಬ್ಬಿಂಗ್ ಟೈಮಲ್ಲಿ ಅದೆಲ್ಲ ಒಂದಷ್ಟು ಬೆಳೆಸ್ಕೊಂಡಿದ್ದೀನಿ. ಇವೆಲ್ಲ ಸೂಕ್ಷ್ಮತೆಗಳನ್ನು ಜೊತೆಗೆ ನಮ್ಮ ನಿರ್ದೇಶಕರು ಹಾಗೂ ರೈಟ್ರು ರಘು ನಿಡುವಳ್ಳಿ ಅಂತಿದ್ದಾರೆ, ಅವರು ಒಂದು ವಿಶೇಷವಾದ ಸಂಭಾಷಣೆ ನನಗೆ ಬರೆದಿದ್ದಾರೆ ಈ ಪಾತ್ರಕ್ಕೆ. ಅವೆಲ್ಲವೂ ಕೂಡ ತೆರೆ ಮೇಲೆ, ಸ್ಕ್ರೀನ್ ಮೇಲೆ ನೋಡುವಾಗ ಚೆನ್ನಾಗಿ ಅನಿಸುತ್ತೆ. ಅಂದರೆ ಆಡಿಯನ್ಸನ್ನು ಎಂಗೇಜ್ ಆಗಿಡೋಕ್ಕೆ ಸಾಧ್ಯ ಆಗುತ್ತೆ ಈ ಪಾತ್ರದ ಮೂಲಕನೇ ಸಾಕಷ್ಟು ಲಿಂಕ್ ಓಪನ್ ಆಗುತ್ತೆ, ಕತೆ ಓಪನ್ ಆಗ್ತಾ ಹೋಗುತ್ತೆ. ಆ ಪಾತ್ರವನ್ನು ತುಂಬ ಒಂಥರ ವಿಶೇಷ ಕಾಳಜಿಯಿಂದ ಮಾಡಿದ್ದಾರೆ ನಿರ್ದೇಶಕರು. ಎಲ್ಲ ಪಾತ್ರನೂ ಅಷ್ಟೇ, ಅದರಲ್ಲೂ ನನ್ನ ಪಾತ್ರ ಅಂತೂ ಇನ್ನೂ ಖುಷಿ ಕೊಟ್ಟಿದೆ ನನಗೆ. ವಂಡರ್ಫುಲ್. ನಾನು ಈಗಷ್ಟೇ ರೈಟರ್ ರಘು ನಿಡುವಳ್ಳಿ ಅವರ ಮಾತಾಡಿಸ್ತಾ ಇದ್ದೆ. ಅವ್ರು ಹೇಳಿದರು, ಅಂದರೆ ಪ್ರತಿಯೊಂದು ಪಾತ್ರ ಕೂಡ ಯಾರು ಮಾಡ್ತಾ ಇದ್ದಾರೆ ಅಂದರೆ ರೈಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೈಟಿಂಗ್ ಅಷ್ಟೇ ಅಲ್ಲ, ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ ಆ ಪಾತ್ರವನ್ನು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಇವಾಗ ಪ್ರಾಬಬ್ಲಿ ಅವರು ಅದನ್ನೇ ಹೇಳಿದರು. ಅವ್ರು ಏನು ಬರೆದಿದ್ದಾರೆ ನಿರೀಕ್ಷೆಗಿನ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಬಂದಿದೆ. ಇವಾಗ ನಿಮ್ಮ ಪಾತ್ರ ಆಗಿರ್ಬೋದು, ಪೃಥ್ವಿ ಅಂಬರವರ ಪಾತ್ರ ಆಗಿರ್ಬೋದು. ಸೊ ಇವಾಗ ನೀವು ಈ ಪಾತ್ರದ ಒಳಗಡೆ ಹೇಗೆ ಬಂದ್ರಿ ಅಂತ, ಅಂದರೆ ಈ ಸಿನಿಮಾಗೆ ನೀವು ಹೇಗೆ ಬಂದ್ರಿ ಅಂತ?
ಮೊದಲನೇದಾಗಿ ನನಗೆ ನಿರ್ದೇಶಕರು ಫೋನ್ ಮಾಡಿದಾಗ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ, ಒಂದು ಪಾತ್ರ ಇದೆ, ಈ ಥರ ಪಾತ್ರ, ಅದ್ರದ್ದು ಕತೆ ಹೇಳಬೇಕು ಅಂದರು. ಕತೆ ಇಂಥ ಜಾಗಕ್ಕೆ ಒಂದಿನ ಮೀಟ್ ಮಾಡೋಣ ಅಂತ ಹೇಳಿ ಮೀಟ್ ಮಾಡಿ ಕತೆ ಹೇಳಿ ತುಂಬ ಖುಷಿಯಾಗಿ ಒಪ್ಕೊಂಡಂತಹ ಪಾತ್ರ. ಆದರೆ ಆಮೇಲೆ ಅದಕ್ಕೊಂದಷ್ಟು ವರ್ಕ್ಶಾಪ್ ಥರ ಮಾಡ್ಕೊಂಡ್ವಿ, ಒಂದು ರಿಹರ್ಸಲ್ ಥರ ಮಾಡ್ಕೊಂಡ್ವಿ, ಅದನ್ನು ಹೇಗೆ ಮಾಡಬೇಕು ನಿಭಾಯಿಸಬೇಕು ಅಂತ. ಜೊತೆಗೆ ಇದನ್ನು ನನಗೆ ಹೇಗೆ ಬಂತು ಈ ಪಾತ್ರ ಅಂದರೆ, ಪುಷ್ಪಾ ಮೇಡಮ್ ಇದ್ದಾರಲ್ಲ, ಅವರು ಯಾವುದೋ ಒಂದು ವಿಡಿಯೋ ನೋಡ್ತಿದ್ರಂತೆ ನಾನು ಅಭಿನಯಿಸಿದ್ದು, ಯಾವುದೋ ಸಿನಿಮಾದ ಯಾವುದೋ, ಅದನ್ನು ನಿರ್ದೇಶಕರಿಗೆ ಕಳಿಸಿದ್ರಂತೆ. ನಿರ್ದೇಶಕರು ನೋಡ್ಬಿಟ್ಟು ಇವರನ್ನು ಸೆಲೆಕ್ಟ್ ಮಾಡಿ ಅಂತ ಮೇಡಮ್ ಅಂದ್ರಂತೆ. ನೋಡಿ ಆ ಪಾತ್ರಕ್ಕೆ ಒಪ್ಪತ್ತು ಇವ್ರಿಗೆ ಅಂತ. ಹಾಗೆ ಸಿಕ್ಕಿದಂತಹ ಪಾತ್ರ ನನಗೆ. ಅಂದರೆ ಎಲ್ಲೋ ಒಂದು ಕಡೆ ನಿರ್ಮಾಪಕರೇ ನನ್ನನ್ನು ಸೆಲೆಕ್ಟ್ ಮಾಡ್ದಂಗೆ ಆಯಿತು ಅಂತ ನನಗೆ ನಿರ್ದೇಶಕರೇ ಹೇಳಿದ್ದದು. ಹಾಗಾಗಿ ತುಂಬ ಖುಷಿ ಕೊಟ್ಟಿದೆ. ಅಂದರೆ ನೋಡಿ ಚಾನ್ಸ್ಗಳು ಹೆಂಗೆ ಬರ್ತವೆ ಅಂತ ಗೊತ್ತಿಲ್ಲ, ಯಾರ ಮೂಲಕ ಬರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪಾತ್ರದಲ್ಲಿ ಪಾತ್ರ ಆಗ್ಬಿಡ್ತೀವಿ ಸಿನಿಮಾದಲ್ಲಿ. ಎಕ್ಸಾಕ್ಟ್ಲಿ. ಯಶ್ ಅವರ ತಾಯಿನೇ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ರು, ಅವ್ರ ಮುಖಾಂತರನೇ ಬಂದ್ರಿ. ಮೊದಲನೇ ನಿರ್ಮಾಣ ಬೇರೆ. ಆ್ಯಕ್ಚುಲಿ ನಮಗೆ ಅಷ್ಟೇ ಈ ಸಿನಿಮಾದ ಒಂದು ಟೀಸರ್ ಅವರು ಏನು ಲಾಂಚ್ ಮಾಡಿದ್ರು ಅವಾಗ ನೋಡಿದಾಗ ಮೊದಲನೇ ನಿರ್ಮಾಣ ಅಂತ ಅನಿಸೋದೇ ಇಲ್ಲ. ಟೀಸರ್ನಲ್ಲಿ ಒಂದು ಅಚ್ಚರಿ ಏನಂದರೆ ಎಲ್ಲೂ ಕೂಡ ಒಂದೇ ಒಂದು ಡೈಲಾಗ್ ಇಲ್ಲ, ಅಷ್ಟೊಂದು ಆ್ಯಂಡ್ ಅದ್ಭುತವಾಗಿದೆ ಮೇಕಿಂಗ್ ಎಲ್ಲವೂ ಕೂಡ. ಆ್ಯಂಡ್ ಅವರ ಸಿನಿಮಾ ಮೇಲೆ ಅವ್ರಿಗಿರುವಂಥ ಒಂದು ಪ್ರೀತಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ನೀವೇನೇ ಹೇಳ್ತೀರಾ, ಅವರ ಒಂದು ಹೇಗಿತ್ತು ವರ್ಕಿಂಗ್ ಸ್ಟೈಲು, ಸೆಟ್ಸ್ನಲ್ಲೆಲ್ಲ ಹೇಗೆ ಇರ್ತಾ ಇದ್ರು? ಪುಷ್ಪಾ ಮೇಡಮ್ ಬಗ್ಗೆ ಒಂದೆರಡು ಮಾತು. ಪುಷ್ಪಾ ಮೇಡಮ್ ಅವರು ಯಾವತ್ತೂ ಸೆಟ್ಟಿಗೆ ಬಂದಿಲ್ಲ, ಓಕೆ, ಒಂದು ದಿನ ಕೂಡ. ಆಮೇಲೆ ನಮ್ಗೆ ಯಾರು ನಿರ್ಮಾಪಕರು ಅಂತಲೇ ಗೊತ್ತಿರಲಿಲ್ಲ. ಪ್ರತಿನಿತ್ಯ ಇವರು ಹೇಳ್ತಾ ಇದ್ರು ಪ್ರೊಡ್ಯೂಸರು ಬರ್ತಾರೆ ಅಂತ. ಕೊನೆಗೆ ಎಲ್ಲ ಒಂದು ಕಡೆ ರಿವೀಲ್ ಆಯಿತು. ಆ ಟೀಸರ್ ದಿನನೇ ಗೊತ್ತಾಗಿತ್ತು ನಮಗೆ ಇವರೇ ಪ್ರೊಡ್ಯೂಸರ್. ಅಲ್ಲಿ ತನಕ ಗೊತ್ತೇ ಇಲ್ಲ. ಎಂಥ ಅದೃಷ್ಟ ನೋಡಿ, ನಮಗೆ ಇಷ್ಟು ದೊಡ್ಡ ಸಿನಿಮಾದಲ್ಲಿ ನಾವು ಭಾಗಿಯಾಗಿರೋದಕ್ಕೆ ಸಹಾಯ ಆಯಿತು. ಎಲ್ಲ ಅದೃಷ್ಟ ಕೂಡ ಬರುತ್ತೆ ಅಂತ ಒಂದೊಂದ್ಸತಿ. ಈ ಥರ ಸಿನಿಮಾಗಳು ನಾನು ಕಾಯ್ತಾ ಇದ್ದೆ. ಹಾಗಾಗಿ ನಿರ್ಮಾಪಕಿ ಅಂತ ಬಂದ ತಕ್ಷಣ ನಮಗೆ ನೆನಪಾಗೋದು ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಮ್ಮ. ಆ ಅಮ್ಮ ಎಷ್ಟು ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗ ಕೊಟ್ಟಿದ್ದಾರೆ, ಎಷ್ಟು ಜನ ಸಂಸ್ಥೆಯಲ್ಲಿ ಬೆಳೆದಿದ್ದಾರೆ, ಎಷ್ಟು ನಾಯಕರು ಬಂದಿದ್ದಾರೆ, ನಾಯಕಿ ಬಂದಿದ್ದಾರೆ. ಇಡೀ ಚಿತ್ರರಂಗದ ಒಂದು ಭಾಗ ಆಗಿದ್ದರು ಪಾರ್ವತಮ್ಮ ಅವರು. ಅವರ ನಂತರ ಮಹಿಳಾ ನಿರ್ಮಾಪಕಿಯರು ಬಹಳ ಕಡಿಮೆ ಆದರು. ಮಹಿಳಾ ನಿರ್ಮಾಪಕಿ ಅಂದರೆ ನಿರ್ಮಾಪಕಿಯರು ತುಂಬ ಇಲ್ವೇನೋ ಅಂತ ಅನ್ಕೋಬೋದು. ಎಲ್ಲೋ ಕೆಲವು ಇದ್ದಾರೆ ಅಷ್ಟೇ. ಹೀಗೆ ಇವತ್ತು ಪುಷ್ಪಾ ಮೇಡಮ್ ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ನಾಂದಿ ಆಗುತ್ತೆ ಈ ಸಿನಿಮಾ. ಇಲ್ಲಿಂದ ಶುರುವಾದರೆ ಜರ್ನಿ ಇನ್ನು ಬೇರೆ ಬೇರೆ ರೀತಿಯ ಪ್ರೊಡಕ್ಷನ್ಸ್ ಆಗುತ್ತೆ. ಈ ಸಾಕಷ್ಟು ಕಲಾವಿದರಿಗೆ ಅವಕಾಶ ಸಿಗುವಂತಹ ಒಂದು ಪ್ಲಾಟ್ಫಾರ್ಮ್, ವೇದಿಕೆ ಈ ಪ್ರೊಡಕ್ಷನ್ ಆಗುತ್ತೆ. ಖಂಡಿತ ಅವರು ಮುಂದಿನ ದಿನಗಳಲ್ಲಿ ಚಿತ್ರರಂಗ, ಕನ್ನಡ ಚಿತ್ರರಂಗವನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಬೆಳೆಸಬೇಕು, ಉಳಿಸ್ಬೇಕು ಅನ್ನೋ ಒಂದು ಪಣ ತೊಟ್ಟು ಬಂದಿರೋ ಹಾಗಿದೆ. ಅವರ ಕೆಲಸ ತುಂಬ ಶ್ಲಾಘನೀಯ. ಇನ್ನಷ್ಟು ಭರವಸೆಯ ಚಿತ್ರಗಳು ಮೂಡಿಬರಲಿ ಸಂಸ್ಥೆಯಿಂದ ಅಂತ ನಾನು ಕೇಳ್ಕೊತೀನಿ. ಒಳ್ಳೊಳ್ಳೆ ಪ್ರತಿಭೆಗಳು ಹೊರಗಡೆ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತ.